ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅನ್ನದರ್ ವ್ಲಾಗ್. ಸೊ ಇವತ್ತು ವಿಶೇಷ ಏನಂದರೆ ನನ್ನ ಅಕ್ಕನ ಬರ್ಡೇ ಇವತ್ತು ಆಗಸ್ಟ್ 1. ಇವತ್ತು ಆಲ್ಮೋಸ್ಟ್ ಇವತ್ತೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ವಿಶ್ ಮಾಡಿ ಫುಲ್ ಕಮೆಂಟ್ ಬಾಕ್ಸ್ನ ತುಂಬಿಸಿಡಿ ಗಾಯ್ಸ್. ಅವಳು ಇವತ್ತಿಲ್ಲ ಟೀಮ್ಮೇಟ್ಸ್ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಅವಳು ಟ್ರಿಪ್ಗೆ ಹೋಗಿದ್ದಾಳೆ, ಟೆಂಪಲ್ಗೆ ಹೋಗಿದ್ದಾಳೆ. ಸೊ ಇವತ್ತಿಲ್ಲ, ಅದಕ್ಕೆ ನೀವು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಅವಳನ್ನ ವಿಶ್ ಮಾಡಿ, ಅವಳು ಕಮೆಂಟ್ಸ್ ಎಲ್ಲ ನೋಡ್ತಾಳೆ. ಸೊ ವಿಷಯ ಏನಪ್ಪ ಅಂತ ಅಂದರೆ ಗೈಸ್, ನಾನು ಊರಿಗೆ ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ. ಸೊ ಇದು ಒಂದು ಪ್ರಿಪ್ರೇಷನ್ ವಿಡಿಯೋ ಅಂತ ಹೇಳ್ಬೋದು ನೀವು. ಆ್ಯಂಡ್ ಬೈಕಿಗೆ ತುಂಬ ಎಕ್ಸಸೈಸ್ ವ್ಲಾಗ್ ಮಾಡೋಕ್ಕೆ ಫುಲ್ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ನಾಳೆ ಊರಿಗೆ ಹೋಗೋದು. ಆ್ಯಂಡ್ ಯು ವಿಲ್ ಲೈಕ್ ಇಟ್ ಗೈಸ್. ಇದು ಡಿಫ್ರೆಂಟ್, ಮೊದಲೇ ನಾನು ಮಾಡ್ತಿರೋ ಥರ ಇರೋಲ್ಲ, ಬರೀ ರೋಡ್ಸು ಅದು ಇದು ಅಂತ ಇರೋಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಪಕ್ಕಾ ಇಷ್ಟಪಡ್ತೀರಾ. ಸೊ ಇವತ್ತು ಪ್ರಿಪೇರ್ ಮಾಡಬೇಕು, ನಾನು ನಾಳೆ ಬೆಳಗ್ಗೆ ಹೋಗ್ಬೇಕಂದ್ರೆ. ಸೊ ಜಸ್ಟ್ ಇವಾಗ ನೈಟ್ ಶಿಫ್ಟ್ ಮುಗಿಸಿ ಬಂದಿದ್ದೀನಿ, 6 ಗಂಟೆ ಆಗ್ತಾಯಿದೆ. ಸ್ವಲ್ಪ ತಿಂದು ಏನಾದರೂ ಮಾಡಿ, ಮತ್ತು ಆರ್ಡರ್ಸ್ ಕೂಡ ಬರೋದಿದೆ. ನಾನು ಆರ್ಡರ್ ಮಾಡಿದ್ದೀನಿ ಬೈಕ್ ಎಕ್ಸಸರೀಸ್ ಆ್ಯಂಡ್ ವ್ಲಾಗಿಂಗ್ಗೆ ಬೇಕಾಗಿರೋ ಎಕ್ಸಸರೀಸ್ ಅನ್ನೆಲ್ಲ. ಸೊ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕಂತ ಡಿಸೈಡ್ ಆಗಿದೆ ಗೈಸ್. ಸೊ ಲೆಟ್ಸ್ ಸಿ ಏನಾಗುತ್ತೆ ಇವತ್ತು, ನಿಮಗೆ ಎಲ್ಲನೂ ತೋರಿಸ್ತೀನಿ. ಊರಿಗೆ ಹೋಗಲಿಕ್ಕೆ ಮೇನ್ ಕಾರಣ ಏನಂದರೆ ಗೈಸ್, ಮಾರಿ ಹಬ್ಬ, ಮಾರಿ ಜಾತ್ರೆ ನಡೀತದೆ ನಮ್ಮೂರಲ್ಲಿ 5th and 6th. ಎಲ್ಲರೂ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಬನ್ನಿ ನಮ್ಮ ಮನೆಗೆ ಊಟಕ್ಕೆ. ಆ್ಯಂಡ್ ನಾನ್ ವೆಜ್ ಊಟ ಇರುತ್ತೆ, ಮಸ್ತಾಗಿರುತ್ತೆ. ಬನ್ನಿ, ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಇಲ್ಲಿಂದನೇ. ಸಮಥಿಂಗ್ ಈಸ್ ಕಮಿಂಗ್ ಇನ್ 4 minutes ಗೈಸ್. ನಾವು ಆರ್ಡ್ರ್ ಮಾಡಿದ್ನಲ್ಲ, ಅದರಲ್ಲಿ ಒಂದು ಐಟಮ್ 4 minutesಲ್ಲಿ ಬರ್ತಾಯಿದೆ. ಆ್ಯಂಡ್ ಆರ್ಡರ್ ಕೂಡ ಬಂದಿದೆ. ಇದೇ ಗೈಸ್ ಆ ಆರ್ಡರ್. ಇದೇನಾದರೂ ನಾನು ಅಂದ್ಕೊಂಡಿದ್ದ ಪ್ರಕಾರ ವರ್ಕ್ ಆದರೆ ಎಡಿಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ ಗೈಸ್. ಫೈನಲಿ ಆ ವೇಟೆಡ್ ಐಟಮ್ ಬಂದಿದೆ. ಇದು ಬೈಕ್ ಮೌಂಟ್ ಗೈಸ್. ಇದನ್ನು ಹಾಕಿ ಇವಾಗ ತಿರುಗಾಡಬೇಕು. ಆ್ಯಂಡ್ ರೇನ್ ಕೋಟ್ ಕೂಡ ಬಂದಿದೆ. ರೇನ್ ಕೋಟ್ ಹಾಕಿ ನೋಡಿದೆ, ಕರೆಕ್ಟಾಗಿದೆ ಫಿಟ್ ಎಲ್ಲ. ಎಕ್ಸೆಲ್ ತೊಗೊಂಡಿದೆ, ಆದರೂ ನಾರ್ಮಲ್ ಆಗಿ ಫಿಟ್ ಆಗ್ತಾಯಿದೆ. ಆ್ಯಂಡ್ ದಿಸ್ ಈಸ್ ವಾಟ್ ಐ ಆಮ್ ವೇಟಿಂಗ್ ಫಾರ್ ಗೈಸ್. ಇದರಿಂದ ತುಂಬ ವೀಡಿಯೋ ಕ್ವಾಲಿಟಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ. ಲೆಟ್ಸ್ ಸಿ. ಸೊ ಗೈಸ್, ಇವಾಗ ಪೆಟ್ರೋಲ್ ಹಾಕೋಕ್ಕಂತ ಹೋಗ್ತಾ ಇದ್ದೀನಿ. ಹತ್ತಿರ ಹೋಗ್ಬೋದು, ಬಟ್ ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ. ಸೊ ಗೈಸ್, ಸ್ಪೈಡರ್ ಮ್ಯಾನ್ ಮೂವಿ ನೋಡಿದೆ ನಾನು ಇವತ್ತು. ಸ್ಪೈಡರ್ ಮ್ಯಾನ್ ಮೂವಿಲಿ ಎಂಡಿಂಗ್ ಏನು ಅಷ್ಟೇನು ಇಷ್ಟ ಆಗಿಲ್ಲ, ಸ್ವಲ್ಪ ಸ್ಟೋರಿನೇ ಜಾಸ್ತಿ ಇದೆ. ಬಟ್ ದ OG ಹಲ್ಕ್ ನೋಡಿ ತುಂಬ ಖುಷಿ ಆಯಿತು ಗೈಸ್. ಪವರ್ ಎಲ್ಲ ನೋಡಿ ಹಲ್ಕ್ದು ತುಂಬ ಟೈಮ್ ಆದಮೇಲೆ ತೋರಿಸಿದ್ದಾರೆ ಹಲ್ಕ್ನ. ಆ್ಯಂಡ್ ಮೇನ್ಲಿ ಹೇಳಬೇಕಂದ್ರೆ ಗೈಸ್, ಇವಾಗ ಪೆಟ್ರೋಲ್ ಹಾಕಿ ಹೋಗ್ತೀನಿ. ನಾಳೆ ಬೆಳಗ್ಗೆನೇ ಹೊರಡಬೇಕು ನಾನು ಮನೆಗೆ. ಸೊ ಇದರಿಂದನೇ ಗೊತ್ತಾಗುತ್ತೆ ನನ್ನ ನಾಳೆ ವ್ಲಾಗ್ಸು ಹೇಗೆ ಬರುತ್ತೆ, ಅದೇ ಆ್ಯಂಗಲ್ಸ್ ಎಲ್ಲ ಮೌಂಟನ್ನು ಸೆಟ್ ಮಾಡಿದ್ದೀನಿ ಬೈಕಿಗೆ. ನಾಳೆ ಆ್ಯಂಗಲ್ ಹೆಂಗೆ ಬರುತ್ತೆ, ಏನಾಗುತ್ತೆ ಅಂತ ನೋಡಬೇಕು. ಹಂಗನ್ಸೋ ಪ್ರಕಾರ 360 ಆಗಿದ್ದರಿಂದ ಪ್ರಾಪರಾಗಿ ಬರುತ್ತೆ. ಪೆಟ್ರೋಲ್ ಹಾಕಿ ಹಾಗೆ ಏರ್ ಚೆಕ್ ಮಾಡ್ಕೊಬರೋಣ.
ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗೈಸ್ ಬೆಂಗಳೂರಲ್ಲಿ. ಇವಾಗ ಬೆಳಿಗ್ಗೆ 9 ಗಂಟೆ ಆಗ್ತಾ ಇದೆ. ವೆದರ್ ಕೂಡ ಚೆನ್ನಾಗಿದೆ ಇವತ್ತು. ಒಳ್ಳೆ ವೆದರು. ನಾಳೆನೂ ಇದೇ ಥರ ವೆದರ್ ಇದ್ದರೆ ಸಾಕು. ಆ್ಯಂಡ್ ರೋಡೆಲ್ಲ ಸ್ವಲ್ಪ ಇದು ಕವರೇ ತೆಗ್ದಿಲ್ಲ ಗೈಸ್. ನಾನು ಪೆಟ್ರೋಲ್ ಹಾಕ್ಬೇಕಂದ್ರೆ ಆ ಕವರ್ ತೆಗಿಬೇಕು ತಾನೆ ಇವಾಗ. ಎಷ್ಟು ಟ್ರಾಫಿಕ್ ಮಾಡ್ಕೊಳ್ತಿರೋ. ಒಂದು ಆಟೋಯಿಂದ ಆಗ್ತಿರೋದು ಗೈಸ್ ಇದೆಲ್ಲ. ಒಂದು ಆಟೋಗೆ ಲೆಫ್ಟ್ ಹೋಗ್ಬೇಕಿತ್ತು. तुमको जाने लगते ಒಳ್ಳೆ ಗಾಡಿ ಹೊಡೆದು ತುಂಬ ದಿನ ಆಯ್ತು ಗೈಸ್. 1 ವೀಕ್ ಆಗ್ತಾ ಬಂತು. ಇದು ನಂದು ಮಾರ್ನಿಂಗ್ ಆಫೀಸ್ ಹೋಗೋ ರೋಡ್ ಗೈಸ್. ಮಾರ್ನಿಂಗ್ ಆಫೀಸ್ಗೆ ಇದೇ ರೂಟಲ್ಲಿ ಹೋಗ್ತೀನಿ. ಬರುವಾಗ ಐ ಡೋಂಟ್ ನೋ ನನಗೆ ರೂಟ್ಸ್ ಎಲ್ಲ ನೆನಪಿರುತ್ತೋ ಇಲ್ಲೋ ಅಂತ. ಬಟ್ ಹೋಗುವಾಗ ಪರ್ಫೆಕ್ಟ್ ರೂಟ್ ಗೊತ್ತಾಗಿದೆ ನನಗೆ. ಬರುವಾಗ ನಾನು ಬೇರೆ ರೂಟಲ್ಲಿ ಬರ್ತೀನಿ ಆಫೀಸಿಂದ. ಕ್ಯಾಮ್ರಾ ಎಲ್ಲ ಫುಲ್ ಸ್ಟೇಬಲ್ ಇದೆ ಗೈಸ್. ಏನು ಎಕ್ಸ್ಟ್ರಾರ್ಡಿನರಿ ಏನೋ ಎಫೆಕ್ಟ್ ಅನಿಸ್ತಾ ಇಲ್ಲ. ರಿಟರ್ನ್ ಬರುವಾಗ ಇದೇ ದಾರಿ ನಂಗೆ ನೆನಪಿದ್ರೆ ಒಳ್ಳೆಯದು. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗೈತೆ. ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಆಫೀಸ್ಗೆ ಸ್ಕೂಲ್ಗೆ ಹೋಗೋರಲ್ಲ. ಪೊಲೀಸ್ ಮಾಮ ನೋಡಿ ಇವಾಗ ರೆಡಿಯಾಗಿ ಕೂತಾನೆ. ಪಟ ಅಂತ ಫೋಟೋ ಹೊಡ್ಕೊಂಡ್ಬಿಡ್ತಾನೆ ಅವನು. ಮಿಡಲ್ ಸೀನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಹಲ್ಕ್ ವರ್ಸಸ್ ಸೂಪರ್ಮ್ಯಾನ್ ವರ್ಸಸ್ ಪನಿಷರ್. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಗೀಟ ಮಾಡ್ಕೊಂಡೆ ಮಲಗ್ತೀನಿ ಮಧ್ಯಾಹ್ನ ಸ್ವಲ್ಪ ಹೊತ್ತು. ಆಮೇಲೆ ನೈಟ್ ಮಲಗಬೇಕು. ಇಲ್ಲಾಂದರೆ ಬೆಳಿಗ್ಗೆ ನಾನು ಹೋಗುವಾಗ ನಿದ್ರೆ ಬರುತ್ತೆ. ಸೊ ಬೆಟರ್ ನಾನು ಇವಾಗ ಮಲಗಲ್ಲ. ಸ್ವಲ್ಪ ತಲೆಯೆಲ್ಲ ನೋವು ಶುರುವಾಗಿದೆ ಆಲ್ರೆಡಿ. ಬಟ್ ಪ್ರಿಪೇರ್ ಆಗಬೇಕು. ಇದನ್ನು ಬೇರೆ ತೆಗಿಬೇಕು ಗೈಸ್ ಇವಾಗ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ತೆಗಿಯೋದು. ಈ ಸಿಗ್ನಲಲ್ಲಿ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಫೈನಲಿ ಸಿಗ್ನಲ್ ಬಿಡ್ತು. ಒಂದು ಸಿಗ್ನಲ್ ಆದಮೇಲೆ ಇನ್ನೊಂದು ಸಿಗ್ನಲ್ ಬರುತ್ತೆ. ಕ್ಯಾ ಕರೆ? ಅರೆ ಕರೆ ತೋ ಕ್ಯಾ ಕರೆ ಭೈ?
ಬಸ್ ಹಿಂದೆ ಹೋಗಬಾರದು, ಬಸ್ ಹಿಂದೆ ಹೋಗಬಾರದು. ಓ ಮೈ ಗಾಡ್, ಎಷ್ಟು ದೊಡ್ಡ ಟ್ರಾಫಿಕ್ ಗಾಯ್ಸ್ ಇದು. ಓಕೆ ಓಕೆ, ಬಿಡ್ತು. ಆ ಗಾಳಿ ಹೇಗೆ ಬರ್ತಾ ಇದೆ ಅಂದ್ರೆ ಗಾಯ್ಸ್, ತುಂಬಾ ದಿನ ಆದ್ಮೇಲೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಕಣ್ಣು ಬೇರೆ ಉರಿತಾ ಇದೆ ನಿದ್ದೆಯಿಂದ. ಆದ್ರೆ ಏನೋ ಹೋಯ್ತಾ ಹೆಂಗೆ ನನ್ನ ಕಣ್ಣಿಗೆ. ಓ ಶಿಟ್, ಎಸ್ ಗೈಸ್, ಏನೋ ಹೋಯ್ತು ಕಣ್ಣಿಗೆ. ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಹೋಯ್ತು. ಸಿಗ್ನಲ್ ಜಂಪ್ ಮಾಡೋಗ್ತಾನೆ ನನ್ನ ಮಗ ಪೊಲೀಸ್ ಮುಂದೆ. ಓಕೆ, ಹೊಡಿ ಒಂದು ಫೋಟೋ. ಎಲ್ಲಿಗೆ ಪಯಣ ಸರ್, ಎಲ್ಲಿಗೆ ಪಯಣ? ಎಲ್ಲ ಸಿಗ್ನಲ್ಸ್ಗೂ ಒಂದು ನಂಬರ್ಸ್ ಇರಬೇಕು, ಬರ್ತದಲ್ಲ ಗೈ ಕೌಂಟ್ ಡೌನ್, ಅದು ಬರಬೇಕು. ಸುಮ್ಮನೆ ಪೆಟ್ರೋಲ್ ಕೂಡ ವೇಸ್ಟ್ ಆಗುತ್ತೆ. ಚಾರ್ಲಿ ನೋಡಿ, ಚಾರ್ಲಿ. आजू की बात अब जीना लगती. ಒಂದು ಆ ಸಾಂಗೇ ಬರ್ತಾ ಇದೆ ಗೈಸ್ ಅವಾಗ. ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಐತಾ ಇಲ್ವೋ, ಖಾಲಿ ಆಗಿದ್ದೋ ಏನೋ. ಓ, अलग ही लेवल का बंदा था भाई. ಅಲ್ಲೈತಾ ಪೆಟ್ರೋಲ್ ಬಂಕು? ಇದೆ ತಾನೆ. ಎಸ್ 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 ಎಸ್. ಹವಾ ಎಷ್ಟು ಕಡಿಮೆ ಆಗ್ತದೆ ಇಲ್ಲ ಅನ್ಸುತ್ತೆ ನನಗೆ, ಡೋಂಟ್ ನೋ. ಬಟ್ ಗಾಡಿ ಓಡ್ತಾ ಇದೆ. ಇವಾಗೆಲ್ಲ ಆಟೋಮೆಟಿಕ್ ಮಷಿನ್ ಬಂದಿದೆ ಅಂತ ಅವರು. ಬಿಸಿಲು ಸ್ಟಾರ್ಟ್ ಆಯಿತು ವಾಯ್ಸ್. ನಾಳೆ ಈ ಟೈಮ್ಗೆ ನಾನು ಎಷ್ಟಾಯ್ತು ಇವಾಗ, ನಾಳೆ ಈ ಟೈಮ್ಗೆ ನಾನು ಆಲ್ಮೋಸ್ಟ್ ಅರ್ಧ ದಾರಿ ರೀಚಾಗಿ ಹೈವೇದಲ್ಲಿ ಇರ್ತೀನಿ ಅನ್ಸುತ್ತೆ, ಮೇನ್ ಸಿದ್ದಾಪುರ ಹೈವೇದಲ್ಲಿ.
ಏನು ಆ ಕಡೆಯಿಂದ ಈ ಕಡೆ ಬರ್ತಾವನು ಅಣ್ಣ. ಅಣ್ಣ ಸ್ಟ್ರೇಟಾಗಿ ಬರ್ತಿಲ್ಲ ಗೈಸ್, ಆ ಕಡೆಯಿಂದ ಅಲ್ಲ, ರೈಟಿಂದ ಲೆಫ್ಟ್ ಬರ್ತಾರೆ, ರೈಟಿಂದ ಲೆಫ್ಟ್ ಬರ್ತಾ ಇದ್ದಾನೆ. ರೋಡ್ ನೆನಪಿದ್ರೆ ಸಾಕು ನನಗೇನು, ರೋಡ್ ಇದೆ ಕಿರಿಕಿರಿ ಗೈಸ್ ನಂದು, ಯಾವಾಗಲೂ ರೋಡೇ ನೆನಪು ಬರಲ್ಲ. ಓ ಬಾ 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 ಅಂಕಲ್, ಪಾಕೆಟ್ ಇಟ್ಕೊಂಡು ಓಡ್ತವ್ರ ಅಂಕಲ್. ಅಜ್ಜಿ ಹೋಗ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಇದೊಂದು ಟೆಂಪಲ್ ಇದೆ ನೋಡಿ ಗೈಸ್, ಜೈ ಬಜರಂಗಬಲಿ. ಆಫೀಸಿಂದ ಬರುವಾಗ ಮಾರ್ನಿಂಗ್ ಶಿಫ್ಟ್ ನೆನಪಾಯ್ತು ಗೈಸ್. ಈ ರೋಡಲ್ಲಿ ಸ್ವಲ್ಪ ತಿರುಗಾಡ್ತಿದ್ದೆ. ಇನ್ನೆಲ್ಲ ನೆಕ್ಸ್ಟ್ ಮಂತಿಂದ ನಾನು ಇದರಲ್ಲೇ ಬೈಕಲ್ಲೇ ತಿರುಗಾಡ್ತಾ ಇದ್ದೀನಿ. ಸೊ ಟೆನ್ಷನ್ ತಗೊಳ್ಳೋದು ಏನಿಲ್ಲ, ಫುಲ್ ಆನ್ ಫೋಟೋ ವ್ಲಾಗ್ ಸಿಗುತ್ತೆ. ಟೆನ್ಷನ್ ತಗೊಳ್ಳೋವಂತಹ ಯಾವುದೇ ಥರದ ಡೈಲಿ ವ್ಲಾಗ್ ಆಗೋ ಟ್ರೈ ಮಾಡ್ತೀನಿ ಗೈಸ್. ಅವಾಗ ಡೈಲಿ ಆಫೀಸ್ಗೆ ಹೋಗ್ತೀನಲ್ಲ, ಹೋಗೋದು ಬರೋದು, ಏನಾದ್ರು ಒಂದು ಕಂಟೆಂಟ್ ಸಿಗುತ್ತೆ, ಇಲ್ಲಾಂದರೆ ಏನಾದ್ರು ಮಾತಾಡ್ಕೊಂಡು ಟಾಪಿಕ್ ಇರುತ್ತೆ, ಅದನ್ನ ಮಾತಾಡ್ಕೊಂಡು ಇದು ಮಾಡೋಣ. ಇನ್ಮೇಲೆ ಟೆನ್ಷನ್ ತಗೋಬೇಡಿ ಗೈಸ್ ನೀವು. ಆಜು ಕಿ ಬಾಜು. ಸದ್ಯಕ್ಕೆ ರೋಡ್ ನೆನಪು ಬಂತು, ಅದೊಂದು ಕ್ರಾಸ್ ಹತ್ರ ಆಟೋದವ ಹೆಂಗೆ ಓಡಿಸ್ಕೊನಪ್ಪ, ಸೂಕ್ತಿತ್ತು. ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಸುಮ್ಮನೆ. ಬೆಂಗಳೂರೆಲ್ಲ ಅರ್ಧಕ್ಕರ್ಧ ಆಟೋ ಡ್ರೈವರ್ ಹಂಗೆ ಗೈಸ್. ಕೆಲವೊಬ್ರು ತುಂಬ ಒಳ್ಳೆಯವರು ಇದ್ದಾರೆ, ಕೆಲವೊಬ್ರು ತಪ್ಪು ಮಾಡಿನೂ ಗಾಂಚಲಿ ಮಾಡೋರು ಜಾಸ್ತಿ ಇದ್ದಾರೆ. ಸೊ ಗಾಯ್ಸ್, ಒಳ್ಳೆ ಪ್ಲೇಸ್ನ ರೆಕಮೆಂಡ್ ಮಾಡಿ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಸ್ವಲ್ಪ ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಆ ಕಡೆನೇ ಹೋಗಿ ಬರೋಣ, ಸ್ವಲ್ಪ ಟ್ರಾವೆಲ್ ಮಾಡೋಣ. ಅಲ್ಲಿ ಕೂಡ ಅನ್ನವರ ಅಂತೂ ಹೋಗ್ತೀವಿ ಗೈಸ್, ನಿಮ್ಗೆ ಗೊತ್ತಿರೋದೆ. ನಮ್ಮ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಇದ್ದಾರೆ ರಿಲೇಟಿವ್ಸ್. ನಮ್ಮ ಅಕ್ಕನ ಬರ್ಡೇ ಗೈಸ್ ಇವತ್ತು. ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ನಮ್ಮ ಅಕ್ಕನ ಬರ್ತ್ಡೇ. ಸೊ ಅವಳಿಗೆ ವಿಶ್ ಮಾಡಿ ಕಮೆಂಟ್ಸಲ್ಲಿ. ಆಲ್ರೆಡಿ ಹೇಳಿದ್ದೀನಿ ನಾನು, ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿ ಅವಳನ್ನ. ಆ್ಯಂಡ್ ಅವಳು ಇವತ್ತಿಲ್ಲ ಬೆಂಗಳೂರಲ್ಲಿ, ತಿರುಪತಿ ಹೋಗಿದ್ದಾಳೆ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಊರಿಗೂ ಬರೋ ಡೌಟೇ ಅನ್ಸುತ್ತೆ ಅವಳ ಹಬ್ಬಕ್ಕೆ ಕೆಲಸದಿಂದ. ಲೆಟ್ಸ್ ಸಿ ಏನಾಗುತ್ತೆ, ಬಂದರೆ ಅಲ್ಲಿ ಗೊತ್ತಾಗುತ್ತೆ. ದ ಡೆಡ್ಲಿ ಟರ್ನ್. ಈ ಕ್ಯಾಮ್ರಾ ಇರೋದು ಸೇಫ್ಟಿ ಕೂಡ ಒಳ್ಳೇದು ಗೈಸ್, ಸೇಫ್ಟಿಗೂ ಒಳ್ಳೆ ಮಸ್ತ್ ಇದಾಗತ್ತೆ. ಯಾರಾದರೂ ಜಾಸ್ತಿ ರೋಡಲ್ಲಿ ನಾಟಕ ಮಾಡಿ ಏನಾದ್ರು ಗುದ್ದಿದ್ರೆ ಗಿದ್ದಿದ್ರೆ ಒಳ್ಳೆ ಸಿಗುತ್ತೆ. ಗಾಡಿ ಗೈಸ್, ಇದು ವೆನಮ್ ಶೀಲ್ಡ್ನ ಓಪನ್ ಮಾಡಿದೆ ನೋಡಿ, ಎಷ್ಟು ಧೂಳಿದೆ ಅಂತ ಗಾಡೀಲಿ. ಅಲ್ಲಿ ಊದಿದ್ರೆ ಅವನ ಪೆಟ್ರೋಲ್ ಬಂಕೆ ಫುಲ್ ಧೂಳು ಆಗೋಯ್ತು ನನ್ನ ಗಾಡಿಯಿಂದ.
ಪೆಟ್ರೋಲ್ ಟ್ಯಾಂಕ್ ಎಲ್ಲ ಒಳಗಡೆ ಫುಲ್ ಧೂಳಾಗಿದೆ. ಇದರಿಂದ ಹೆಂಗೆ ಒಳಗಡೆ ಹೋಗುತ್ತೆ ಅಂತ ಗೊತ್ತಾಗಿಲ್ಲ ನನಗೆ. ಟ್ಯಾಂಕ್ ಕವರ್ ಹಾಕಿರೋದೇ ಮೇನ್ ನಾನು ಧೂಳಿಗೋಸ್ಕರ. ಅದರಲ್ಲೂ ಡೋಂಟ್ ನೋ ಲಾಜಿಕ್ ಗೊತ್ತಾಗ್ತಾ ಇಲ್ಲ. ಈ ಟ್ರಾಫಿಕಲ್ಲಿ ನಾನು ಸಂಜೆ ಟೈಮಲ್ಲಿ ಬರ್ತಿದ್ದೆ ಗೈಸ್ ಆಫೀಸಿಂದ. ಈ ಲೈಟಿಂಗ್ ಎಲ್ಲ ನೈಟಲ್ಲಿ ಸಖತ್ತಾಗಿ ಬರುತ್ತೆ. ಇಲ್ಲಿ ರೋಡೆಲ್ಲ ಒಂಥರ ಫೆಸ್ಟಿವಲ್ ರೆಡಿ ಮಾಡಿರ್ತಾರೆ. ನೋಡಿದ್ರಾ ಆಟೋ ಡ್ರೈವರ್ ಬಗ್ಗೆ ಹೇಳಿದ್ನಲ್ಲ. ಅಲಗಿ ಲೆವೆಲ್ ಕಾ ಬಂದಾದಾರೆ ಬೈ. ನನ್ಗೆ ಗೊತ್ತಿಲ್ಲ ನನ್ನ ಆಡಿಯೋ ರೆಕಾರ್ಡ್ ಆಗ್ತಿದ್ಯೋ ಏನು ಅಂತ. ಮೈಕ್ ಕೂಡ ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಆ ಕಡೆ. ಐ ಥಿಂಕ್ ಆಡಿಯೋ ಕರೆಕ್ಟಾಗಿ ಬರ್ಬಹುದು. ಇವತ್ತು ಬಂದಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ ಗೈಸ್. ನಾಳೆ ವಿಡಿಯೋದಲ್ಲಿ ಒಳ್ಳೆ ಚಿಮಕ್ ಅಂತ ಇಟ್ಕೊಳ್ಳೋಣ. ಒಳ್ಳೆ ಸೀನ್ ಕೂಡ ಸಖತ್ತಾಗಿರುತ್ತೆ. ಖಾಲಿ ರೋಡು, ಒಳ್ಳೆ ವೆದರು, ಒಳ್ಳೆ ಏನಂತಾರೆ ಅದಕ್ಕೆ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿರುತ್ತೆ. ಬಟ್ ತುಂಬ ಜಾಸ್ತಿ ಲಾಂಗ್ ಇರೋದ್ರಿಂದ ಸ್ವಲ್ಪ ಬೇಸ್ಮೆಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇದೆ. ತುಂಬ ಏನು ಬೇಸ್ಮೆಂಟ್ಗೆ ಯಾವಾಗೂ ಪ್ರಾಬ್ಲಮ್ ಆಗುತ್ತೆ. ಆ ಥರ ಏನು ಸುಸ್ತೇನಾಗಲ್ಲ ಗೈಸ್ ನನಗೆ ಟ್ರಾವೆಲ್ ಮಾಡಿ. ಮನೆಗೆ ಒಂದು ಬಿಸಿನೀರು ಸ್ನಾನ ಮಾಡಿದ್ರೆ ಮುಗೀತು ನಂದು, ಫ್ರೆಶ್ ಆ್ಯಂಡ್ ಫೈನ್. ಮತ್ತೊಂದು ರೌಂಡ್ ಬೇಕಾದರೆ 1 hour ಹೋಗಿ ಬರ್ತೀನಿ, 30-60 ಕಿಲೋಮೀಟ್ರ್ ಆರಾಮ್ಸೆ. ಇವಾಗ ಸ್ಕೂಲ್ಗೆಲ್ಲ ಮಕ್ಕಳು ಸ್ಟಾರ್ಟ್ ಆಗಿದೆ. ಸೊ ಇಷ್ಟೇ ಗೈಸ್, ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇವತ್ತು ಸ್ವಲ್ಪ ಊಟ ಮಾಡಿ ಮಲಗ್ತೀನಿ. ಆ್ಯಂಡ್ ನಾಳೆ ನಿಮಗೆ ಬೆಳಗ್ಗೆ ಪಾರ್ಟ್ 2 ಅಂತ ಅಂದ್ಕೊಳ್ಳಿ. ಬಟ್ ದಟ್ ಈಸ್ ಅ ಡಿಫ್ರೆಂಟ್ ವ್ಲಾಗ್ ಅಂತ ಹೇಳ್ಬೋದು. ಆ ವ್ಲಾಗಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಮನೆಗೆ ರೀಚ್ ಆಗೋ ತನಕ ನಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ಗೈಸ್ ನಾನು ಬರ್ತಾಯಿದ್ದೀನಿ ಅಂತ. ಸೊ ಇಟ್ಸ್ ಅ ಸರ್ಪ್ರೈಸ್. ನಮ್ಮ ಅಕ್ಕ ಕೇಳಿದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ, ಪ್ಲ್ಯಾನ್ ಇರಲಿಲ್ಲ. ಬಟ್ ಸಡನ್ ಪ್ಲ್ಯಾನ್ ಆಯಿತು, ಲೀವ್ ತೊಗೊಂಡು ಹೋಗ್ತಾ ಇರೋದು. ನಮ್ಮ ಅಮ್ಮನಿಗೂ ಹೇಳಿಲ್ಲ ನಾನು, ಕರೆನ್ಸಿ ಹಾಕೋ ಅಂತ ಕಾಲ್ ಮಾಡಿದರು ಅವರು, ಅವಾಗೂ ಹೇಳಿಲ್ಲ. ಸೊ ನೋಡಬೇಕು ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಅಂತಿದ್ದೀನಿ. ಓಕೆ ಗೈಸ್, ಇಷ್ಟೇ ಈ ವ್ಲಾಗಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆನೇ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.